ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಅವರೇ ನೇತೃತ್ವ ವಹಿಸ್ಕೊಳ್ಳಿ, ಅನಿರುದ್ಧ ಅವರ ನೇತೃತ್ವ ವಹಿಸ್ಕೊಳ್ಳಿ. ನಾವು ಅವ್ರ ಹಿಂದೆ ಇರ್ತೀವಿ. ನಾವು ಆ ಪುಣ್ಯ ಭೂಮಿ ಬಗ್ಗೆ ನಾನು ಮರುಸ್ಥಾಪನೆ ಮಾಡ್ತೀನಿ ಅಂತಾಗಲಿ ಇನ್ನೊಂದು ಯಾವುದೇ ಒಂದು ಅದ್ರ ಬಗ್ಗೆ ನಾನು ಯಾವುದೂ ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ. ಅಮ್ಮ ಬಂದಮೇಲೆ ನಮ್ಮದು ಏನೂ ಇಲ್ಲ, ಮನೆ ಕುಟುಂಬ ಬಂದಮೇಲೆ ನಾವು ಅವರಿಂದ ಇರಬೇಕು. ನಾನು ಅವರಿಂದ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ನಾನು ತಿಳ್ಕೊತೀನಿ. ಮತ್ತು ಇನ್ನೊಂದು ಭಾರತಿ ವಿಷ್ಣುವರ್ಧನ್ ನಾನು ಕೇಳ್ಕೊತೀನಿ, ನೀವು 2016ರಿಂದ ಬರದೇ ಇರೋದಕ್ಕೆ ನಾನು ಕೆಲವು ಒಂದು ಬಾರಿ ಆಕ್ರೋಶಭರಿತವಾಗಿ ನಾನು ಮಾತಾಡಿರ್ಬೋದು. ನಾನು ವಾಹಿನಿ ಮುಖಾಂತರ ನಾನು ಕ್ಷಮೆ ಕೊಡ್ತಾ ಇದ್ದೀನಿ ಶ್ರೀಮತಿ ಭಾರತಿ ವಿಷ್ಣು ಅನಿರುದ್ಧನ್ರವರ. ಸರ್, ಇವಾಗ ಆ್ಯಕ್ಚುಲಿ ತುಂಬ ಅನೇಕ ವರ್ಷಗಳಿಂದ ಈ ಪುಣ್ಯ ಸ್ಮರಣೆ ಬಗ್ಗೆ ಅಂದರೆ ಪುಣ್ಯಭೂಮಿ ಬಗ್ಗೆ ಹೋರಾಟ ಮಾಡ್ತಾಯಿದ್ರಿ. ಅಟ್ಲೀಸ್ಟ್ 10 ಗಂಟೆ ಏನಾದರೂ ಬಿಟ್ಟುಕೊಡಿ, ನಾವು ಮರುಸ್ಥಾಪನೆ ಮಾಡ್ತೀವಿ ಅಂತ. ಸೊ ಈಗ ಲಾಸ್ಟ್ ಅಂದರೆ ಕಳೆದ ದಿನಗಳಲ್ಲಿ ನಾವು ಒಂದು ವಿಷಾದಕರ ಸಂಗತಿ ಅಂದರೆ ಇದ್ದಂಥ ಸ್ಮಾರಕವನ್ನು ನಾಶ ಮಾಡಿದಂಥದ್ದು ತುಂಬ ಅಭಿಮಾನಿಗಳಿಗೆ ನೋವಾಗಿದೆ ಆ ವಿಷಯದಿಂದ. ಅದ್ರ ಜೊತೆಗೆ ಇದಾದ ಮೇಲೆ ಏನು ಭಾರತಿ ವಿಷ್ಣುವರ್ಧನ್ ಅವರು ಇಲ್ಲಿವರೆಗೂ ಯಾವುದೇ ರೀತಿ ಇದ್ರ ಬಗ್ಗೆ ಮಾತಾಡ್ತಾ ಇರಲ್ಲ. ಬಟ್ ಇದೆಲ್ಲ ಆದಮೇಲೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅಂದರೆ ವಿಷ್ಣುವರ್ಧನ್ ಸ್ಮಾರಕ ಏನು ಹಾಳಾಗೋಯ್ತು, ಸೊ ಅದನ್ನು ಮರುಸ್ಥಾಪನೆ ಮಾಡ್ತೀವಿ. ಸೊ ಏನು ಅಭಿಮಾನಿಗಳು ಹೋರಾಟ ಮಾಡ್ತಾಯಿದ್ರು ಆ ಅಭಿಮಾನಿಗಳಿಗೋಸ್ಕರ 10 ಗಂಟೆ ಭೂಮಿನ ಬಿಟ್ಟುಕೊಡಿ, ಸೊ ಅದಕ್ಕೆ ನಾನು ಮುಂದೆ ನಿಂತ್ಕೊಂಡು ಮರುಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೊಂಥರ ಆನೆ ಬಲ ಬಂದಂಗೆ ಆಯಿತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ನಮಸ್ತೆ, ನಾವು ವಿಷ್ಣು ಸೇನಾ ಸಂಘಟನೆಯ ರಾಜುಗೌಡರು. ನೀವೇನು ಹೇಳಿದ್ರಿ, ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು 2016ರಲ್ಲಿ ಅವರು ಕಾಲ ಅಂತ ಹೋದ್ಮೇಲೆ ಇಲ್ಲಿವರೆಗೂ ಕಳೆದ 9 ವರ್ಷಗಳಿಂದ ಅವರು ಈ ಪುಣ್ಯಭೂಮಿ ವಿಷಯದ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ. ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ 8/8/2025 ಏನು ಸಮಾಧಿ ಧ್ವಂಸ ಮಾಡಿದ್ರು ಪುಣ್ಯಭೂಮಿನ, ಅದು ತದನಂತರ ಹಲವಾರು ಘಟನೆಗಳು ನಡೀತು, ಹಲವು ವಿವಾದಗಳು ನಡೀತು. ಅವಾಗ ಬಂದು ಅವರು ಅಭಿಮಾನಿಗಳಿಗೋಸ್ಕರ ನಾನು ಬಂದಿದ್ದೀನಿ, 10 ಗಂಟೆ ಬಿಟ್ಕೊಡಿ, ಮತ್ತು ಅಲ್ಲೇನು ಮರುಸ್ಥಾಪನೆ ಮಾಡಬೇಕು ನಾನು ಮಾಡಿಕೊಡ್ತೀನಿ ಅಂದಮೇಲೆ ನನಗೆ ತುಂಬ ಸಂತೋಷ. ವಿಷ್ಣು ಅಭಿಮಾನಿಗಳಲ್ಲಿ ಲೀಡರ್ಗಳ ಸಂತೋಷಪಟ್ಟವನೇ ಫಸ್ಟ್ ನಾನು. ಅವತ್ತು ನನಗೆ ಎಷ್ಟು ನಾನು ದುಃಖದಲ್ಲಿದ್ದೆ ಅಂದರೆ 1, 2, 3, 4, 6 ಗುಂಪುಗಳನ್ನ ಎದುರಿಸ್ಕೊಂಡು ನಾನು ಹೋರಾಟ ಮಾಡ್ತಾಯಿದ್ದೆ. ನನಗೆ ಸರಿಯಾದ ಬೆಂಬಲ ಸಿಕ್ಕಲಿಲ್ಲ ಸರ್ಕಾರದಿಂದ ಆಗಲಿ, ಅಭಿಮಾನ ಸ್ಟುಡಿಯೋ ಮಾಲೀಕರಿಂದಾಗಲಿ, ಕೆಲವು ಸಂಘಟನೆಗಳಿಂದ. ನಾನು ತುಂಬ ನೊಂದಿದ್ದೆ. ನಾನು ಜೀರೋ ಆಗಿಬಿಟ್ಟಿದ್ದೆ. ಕೇಸ್ಗಳು ನಡೀತಾ ಇತ್ತು. ಕೇಸ್ ಪಟ್ಟಿಗೆ ನಾವು ನೋಡಿ ಏನು ಜೀರೋ ಆದ್ರೂ ಕೋರ್ಟ್ಗೆ ಹೋಗಲೇಬೇಕು, ಅಟೆಂಡ್ ಆಗಲೇಬೇಕು, ಲಾಯರ್ ಮೀಟ್ ಮಾಡಬೇಕು, ನಮ್ಮ ಕೆಲಸ ನಾವು ಅದು ಕೆಲಸ ಮಾಡಲೇಬೇಕು. ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಆದರೆ ನಾನು ದೂರ ಎಲ್ಲ ಯಾವುದೂ ಬೇಡ, ಸಂಘಟನೆ, ಟ್ರಸ್ಟು, ಯಾವ ಫಂಕ್ಷನ್ಗಳು, ಯಾವ ಹೋರಾಟ ಯಾವುದೂ ಬೇಡ. ಕೋರ್ಟಲ್ಲಿ ನಮ್ಮ ಅರುಣ್ ಸಾರು ಕೇಸ್ಗಳು ನಡೆಸ್ಕೊಂಬರ್ತಾಯಿದ್ರು. ಅವರು ಹಾಲಲ್ಲಾದ್ರೂ ಹಾಕಲಿ, ನೀರಲ್ಲಾದ್ರೂ ಹಾಕಲಿ ಅವ್ರು ನಂಬಿದ್ದೀವಿ. ಹಾಗಾಗಿ ಮುಖಾಂತರ ನಾನು ಅವ್ರಿಗೆ ವಹಿಸ್ಕೊಟ್ಟಿದ್ದೆ. ನಂಬಿ ನಿಮಗೆ ಸುಪರ್ದಿಗೆ ನಾವು ಕೊಟ್ಟಿದ್ದೀವಿ. ನೀವು ಮಾಡಿ ಅವ್ರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ಹಾಗಾಗಿ ನಾವು ಬಿಟ್ಕೊಟ್ಟಿದ್ದೀವಿ. ಈಗ ಭಾರತಿ ವಿಷ್ಣುವರ್ಧನ್ಗೆ ಮತ್ತು ಅನಿರುದ್ಧರಿಗೆ ನಾವು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ನೋಡಿ, ಮನೆಯವರು ಬಂದ ಮೇಲೆ, ಮನೆಯವರು 2016ರಲ್ಲಿ ಅವ್ರು ಬಿಟ್ಟು ಹೋದ್ಮೇಲೆ ಅದ್ರ ಬಗ್ಗೆ ನಾನು ಎತ್ಕೊಂಡು ಹೋರಾಟ ಮಾಡ್ಕೊಂಬರ್ತಾಯಿದ್ದೆ. ಸ್ಟುಡಿಯೋ ಮಾಲೀಕರನ್ನ ವಹಿಸಿ, DC-ಗಳನ್ನ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಸರ್ವೆ ಮಾಡಿಸಿ, 10 ಗಂಟೆ ಮಾಡಿ ಎಲ್ಲ ಚೆನ್ನಾಗೈತಿ. 2022ರವರೆಗೂ ಅನ್ಯೋನ್ಯವಾಗಿದ್ವಿ ಸ್ಟುಡಿಯೋ ಮಾಲೀಕರು. ನಾವು ಏನು ಗ್ರಾಚಾರ, ನನಗೆ ಗ್ರಾಚಾರ ಇರಬೇಕು, ಎಲ್ಲ ನನಗೆ ಉಲ್ಟಾ ಹೊಡಿತು. ಹೀಗಾಗಿ ಇವತ್ತು ಬಂದಿದ್ದಾರೆ ಭಾರತಿ ವಿಷ್ಣುವರ್ಧನ್ ಅವರು. ಅವ್ರು ಬಂದ ಮೇಲೆ ನಾನು 99% ಮುಖ್ಯ ಅವರೇ, ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರೇ ಮರುಸ್ಥಾಪನೆ ಮಾಡಿದೆ ಅಂದಮೇಲೆ ನಂದು ಪಾತ್ರ ಅಲ್ಲಿ 1% ಅಷ್ಟು. ಏನು 1% ಅಂದರೆ, ಏನು ಈ ಕೇಸ್ಗಳು ನಡೀತಾ ಇದೆ ಅದ್ರ ಬಗ್ಗೆ ಹೋರಾಟ ಮಾಡಬೇಕು. 10 ಗಂಟೆ ಏನಿದೆ ದಾಖಲೆ ಓದಿಸ್ಬೇಕು ಕೋರ್ಟ್ಗೆ ನಮ್ಮ ಲಾಯರ್ ಮುಖೇನ, ಅದನ್ನು ನಾನು ಕೆಲಸ ಮಾಡ್ತೀನಿ. ಮತ್ತು ನಾನು ಯಾವುದೇ ಈಗ ಹೋರಾಟಕ್ಕೆ ನಾನು ಯಾವುದು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಸರ್ಕಾರ ಎಷ್ಟು ಬುದ್ಧಿವಂತಿಕೆಯಿಂದ ಅಭಿಮಾನಿಗಳನ್ನ ತಡೆದ್ರು ಅಂದರೆ ಅದೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ. ಸಮಾಧಿ ಧ್ವಂಸ ವಿಷ್ಣು ಅಪ್ಪಾಜಿದಾದ ಒಂದು ತಕ್ಷಣಕ್ಕೆ ಅಭಿಮಾನಿಗಳು ತುಂಬ ಆಕ್ರೋಶ ವ್ಯಕ್ತಪಡಿಸ್ತಾಯಿದ್ರು. ಅದನ್ನು ಸಮನ ಮಾಡೋಕ್ಕೆ ಕರ್ನಾಟಕ ರತ್ನ ಒಂದು ಪ್ರಶಸ್ತಿ ಕೊಟ್ಟರು. ಅದು ಕೂಗು ನಮ್ಮದಿತ್ತು, ಅದು ಅಪ್ಪಾಜಿಗೆ ಯಾವತ್ತು ದಕ್ಕಬೇಕಾಯಿತು, ಅದನ್ನು ಮಾಡಿದ್ರು. ಮತ್ತು ಏನು ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ಒಂದು ದೌರ್ಜನ್ಯ, ಅವರ ದಬ್ಬಾಳಿಕೆ ಮತ್ತು ಅವ್ರ ಸಮಾಧಿ ಧ್ವಂಸ ಮಾಡಿದ್ದು ಮತ್ತು ಅಭಿವೃದ್ಧಿ ಪಡಿಸ್ತಾ ಇರೋದು ಇಕ್ಕೊಂಡು ಸರ್ಕಾರ ಏನು ಮಾಡ್ತು, ಅಭಿಮಾನ ಸ್ಟುಡಿಯೋನ ವಶಪಡಿಸ್ಕೊಳ್ತೀವಿ, ಹೊಸಕ್ಕೆ ಅಂತ ಏನು ಮಾಧ್ಯಮಗಳಲ್ಲಿ ಬಂತು ನ್ಯೂಸ್ ಬಂತು. ಅದನ್ನು ಅಭಿಮಾನಿಗಳನ್ನ
ಹೋರಾಟವನ್ನು ಹತ್ತಿಕ್ತು. ಇನ್ನೇನಪ್ಪ ಸರ್ಕಾರದ ಹೊಸಕ್ಕೆ ಬಂತು, ಇನ್ಯಾವ ಹೋರಾಟ? ಹೆಂಗೆ ಅಭಿಮಾನಿಗಳನ್ನ ನಿಯಂತ್ರಿಸಿದ್ರು ಅಂದರೆ ಸರ್ಕಾರದ ಅಧಿಕಾರಿಗಳು ಇವತ್ತು ಏನೋ ಮಾಡೋ ಪರಿಸ್ಥಿತಿಲಿಲ್ಲ. ಎಲ್ಲ ಸಂಘಟನೆಗಳು ಆ ರೀತಿ ಪರಿಸ್ಥಿತಿ. ಸರ್ಕಾರ ಬುದ್ಧಿವಂತಿಕೆಯಿಂದ ಅಧಿಕಾರಿಗಳು ರಾಜಕಾರಣಿಗಳ ಥರ ವರ್ತಿಸಿದ್ರು. ಇವತ್ತು ಕಣ್ತರ್ಸಕ್ಕೆ ಕರ್ನಾಟಕ ರತ್ನ ಧ್ವಂಸ ಮಾಡಿದ್ದಕ್ಕೆ ಹೋರಾಟಕ್ಕೆ ವಶಪಡಿಸ್ಕೊಂಡ್ಬಿಟ್ರು ಸರ್ಕಾರ ಅನ್ನೋ ಒಂದು ಹೇಳಿಕೆ ಸರ್ಕಾರ ಮಟ್ಟದಲ್ಲಿ ಒಂದು ಬಂದಾಗ ಅಭಿಮಾನಿಗಳು ಇನ್ನೇನು ಬಿಡಪ್ಪ, ಯಾವ ಹೋರಾಟ ಮಾಡಬೇಕು ಅಂತ ಎಲ್ಲ ನಾವು ಹೋರಾಟನೇ ಬೆಂಗಳೂರಿನಲ್ಲಿ ಹೋರಾಟನೇ ಮಾಡೋಕ್ಕಾಗಲ್ಲ ನಾವು. ಇನ್ನೂ ಹಾಗೆ ಇದೆ ಅದು. ನೋಡೋಣ, ಸರ್ಕಾರ ವಶಪಡಿಸ್ಕೊಂಡಿಲ್ಲ. ಅದ್ರ ಬಗ್ಗೆ ಇನ್ನೂ ಯಾವುದೇ ಒಂದು ಕಂದಾಯ ಇಲಾಖೆ ಇಲ್ಲಿವರೆಗೂ ಯಾವುದೋ ಒಂದು ಹೇಳಿಕೆ ಕೊಟ್ಟಿಲ್ಲ. ಅರಣ್ಯ ಇಲಾಖೆ ಹೇಳಿಕೆ ಕೊಟ್ಟಿದ್ದಾರೆ, ಪ್ರಸ್ತಾಪನೆ ಕೊಟ್ಟಿದ್ದಾರೆ. ಇನ್ನು ಕಂದಾಯ ಇಲಾಖೆ ಕೊಟ್ಟಿಲ್ಲ. ಈ ಕೋರ್ಟಲ್ಲಿ ಬೇರೆ ಇದು ನಾವು ಕೇಸ್ ಹಾಕೊಂಡಿದ್ದೀವಿ ಸರ್ಕಾರದ ವಿರುದ್ಧ. ಇದು ನಡೀತಾ ಇದೆ ಸರ್. ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಡಿಸೆಂಬರ್ 25ನೇ ತಾರೀಕುವರೆಗೂ ನಾವು ನೋಡ್ತೀವಿ 15ನೇ ಪುನಸ್ಮರಣೆ ಏನು ಕೋರ್ಟ್ದು ಮತ್ತು ಒಂದು ಸರ್ಕಾರದ ನಿರ್ಧಾರಗಳು ವಶಪಡಿಸ್ಕೊಡುತ್ತೋ ಇಲ್ವೋ ಎಲ್ಲನೂ ನೋಡಿ ನಾವು ಮುಂದಿನ ಒಂದು ಅಂತಿಮ ತೀರ್ಮಾನ ನಾವು ತಗೊಳ್ತೀವಿ. ಸದ್ಯಕ್ಕೆ ನಾವು ಯಾವುದೇ ಹೋರಾಟಗಳಿರಲಿ ನಾವು ಯಾವುದೂ ಮಾಡೋಕ್ಕೆ ಹೋಗೋದಿಲ್ಲ. ಏನು ಇದು ಪ್ರಕರಣ ಕೋರ್ಟ್ನಲ್ಲಿರೋದ್ರಿಂದ ನಾವು ಸದ್ಯಕ್ಕೆ ಮುಂದಿನ ನಾವು ಕಾನೂನಿಗೆ ಸಲಹೆಗಾರನ್ನು ತಗೊಂಡು ಮುಂದಿನ ರೂಪುರೇಷೆಗಳನ್ನ ನಾವು ಇದು ಮಾಡ್ತೀವಿ. ನಮಗೆ ಆಶಾಭಾವನೆ ಇದೆ, ಪುಣ್ಯಸ್ಮರಣೆ ಹೊತ್ತಿಗೆ ಸರ್ಕಾರ ಮತ್ತು ಕೋರ್ಟ್ ಏನಾದರೂ ನಮಗೆ ಒಂದು ಆಶಾಭಾವನೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸರ್. ನಾನು ಈ ಮೊದಲಿಗೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಅವರೇ ನೇತೃತ್ವ ವಹಿಸ್ಕೊಳ್ಳಿ, ಅನಿರುದ್ಧ ಅವರ ನೇತೃತ್ವ ವಹಿಸ್ಕೊಳ್ಳಿ. ನಾವು ಅವ್ರ ಹಿಂದೆ ಇರ್ತೀವಿ. ನಾವು ಆ ಪುಣ್ಯ ಭೂಮಿ ಬಗ್ಗೆ ನಾನು ಮರುಸ್ಥಾಪನೆ ಮಾಡ್ತೀನಿ ಅಂತಾಗಲಿ ಇನ್ನೊಂದು ಯಾವುದೇ ಒಂದು ಅದ್ರ ಬಗ್ಗೆ ನಾನು ಯಾವುದೂ ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ. ಅಮ್ಮ ಬಂದಮೇಲೆ ನಮ್ಮದು ಏನೂ ಇಲ್ಲ, ಮನೆ ಕುಟುಂಬ ಬಂದಮೇಲೆ ನಾವು ಅವರಿಂದ ಇರಬೇಕು. ನಾನು ಅವರಿಂದ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ನಾನು ತಿಳ್ಕೊತೀನಿ. ಮತ್ತು ಇನ್ನೊಂದು ಭಾರತಿ ವಿಷ್ಣುವರ್ಧನ್ ಕೇಳ್ಕೊತೀನಿ, ನೀವು 2016ರಿಂದ ಬರದೇ ಇರೋದಕ್ಕೆ ನಾನು ಕೆಲವು ಒಂದು ಬಾರಿ ಆಕ್ರೋಶಭರಿತವಾಗಿ ನಾನು ಮಾತಾಡಿರ್ಬೋದು. ನಾನು ವಾಹಿನಿ ಮುಖಾಂತರ ನಾನು ಕ್ಷಮೆ ಕೊಡ್ತಾಯಿದ್ದೀನಿ ಶ್ರೀಮತಿ ಭಾರತಿ ವಿಷ್ಣು ಅನಿರುದ್ಧನ್ ಅವರ. ಈಗ ನೀವೇ ಬಂದಿದ್ದೀರಿ ಪುಣ್ಯಭೂಮಿ ಬಗ್ಗೆ, ನೀವೇ ಇದನ್ನ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ನೆರವೇರಿಸ್ಕೊಡಿ. ನಮ್ಮ ಪಾತ್ರ ಏನೂ ಇಲ್ಲ. ನನ್ನ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾನು ನನ್ನ ಕೋರ್ಟ್ಗೆ ಹೋಗಲೇಬೇಕು, ಅಟೆಂಡ್ ಆಗಲೇಬೇಕು. ಏನದು ಪುಣ್ಯಭೂಮಿ ಅಲ್ಲಿ ಮರುಸ್ಥಾಪನೆ ಮಾಡೋದ್ರಿಂದ ಇರ್ಬೋದು, ಸರ್ಕಾರದ ಮಾತಾಡೋದೇ ಇರ್ಬೋದು, ಅಭಿಮಾನ್ ಸ್ಟುಡಿಯೋ ಮಾತಾಡೋದಿರ್ಬೋದು, ಎಲ್ಲ ನೀವೇ ವಹಿಸ್ಕೊಳ್ಳಿ. ನಂದು ಪಾತ್ರ 1% ನಾನು ಯಾವುದಕ್ಕೂ ಬರಲ್ಲ. ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಕೋರ್ಟ್ ಕೇಸ್ ನಡೆಸ್ಕೊಂಡು ಹೋಗ್ತೀನಿ. ಅದು ಏನಾದರೂ ಆಗ್ಬೋದು. ಎಲ್ಲ ಭಾರತಿ ವಿಷ್ಣುವರ್ಧನವರ ಒಂದು ಸಮರ್ಪಣೆಗೆ ನಾನು ಅರ್ಪಿಸ್ತೀನಿ ಸರ್. ಇದೇನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ತೀರ್ಮಾನ ತೊಗೊಂಡ್ರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಪುಣ್ಯಭೂಮಿ 10 ಗುಂಟೆ ಜಾಗದ ಬಗ್ಗೆ ತಗೊಳ್ಳಿ, ಮರುಸ್ಥಾಪನೆಯೂ ಅವರೇ ಮಾಡಲಿ, ನಾವು ಅವರಿಂದ ಇರ್ತೀವಿ ಅಂತ ನಮ್ಮ ವಿಷ್ಣು ಸೇನಾ ಸಂಘಟನೆ ಇರ್ಬೋದು, ಟ್ರಸ್ಟ್ ಇರ್ಬೋದು, ನಮ್ಮ ವಿಷ್ಣು ಕಟ್ಟೆ ಗೆಳೆಯರ ಬಳಗರು, ಇನ್ನೂ ಹಲವು ಸಂಘಟನೆಗಳಿವೆ. ಭಾರತಿ ಮೇಡಮ್ಗೆ ಬೆಂಬಲ ಕೊಡ್ತಾರೆ ಈ ವಿಷಯದಲ್ಲಿ. ಅದ್ರ ಬಗ್ಗೆ ಎರಡು ಅನುಮಾನ ಇಲ್ಲ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ವಹಿಸ್ಕೊಂಡು ಪುಣ್ಯಭೂಮಿ ಸಮಸ್ಯೆ ಬಗೆಹರಿಸಲಿ ಅಂತ ಇದರಲ್ಲಿ ನಾನು ಭಾರತಿ ವಿಷ್ಣುವರ್ಧನ್ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.